ತೊಗರಿ ಕೇಂದ್ರ ಮಾಡಲಿಲ್ಲ, ಖರೀದಿ ಕೇಂದ್ರ. ಕೇಂದ್ರ ಸರ್ಕಾರ MSP ದರ ನಿಗದಿ ಮಾಡಿ ಅವರು ಆದೇಶ ಮಾಡಬೇಕು ಕೊಂಡ್ಕೊಳ್ಳಕ್ಕೆ. ಇನ್ನು ಮೆಕ್ಕೆಜೋಳ ಇಡೀ ರಾಜ್ಯದಲ್ಲಿ ಈ ಬಾರಿ ಬಂಪರ್ ಕ್ರಾಪ್ ಬಂತು. ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ, ದಾವಣಗೆರೆ ಇರಲಿ, ಹಾವೇರಿ ಇರಲಿ, ಗದಗ ಇರಲಿ, ಈಗ ಹಲವಾರು ಪ್ರದೇಶಗಳಲ್ಲಿ ಮೆಕ್ಕೆಜೋಳ ಬೆಳೆದಂಥ ರೈತರು ಸುಮಾರು 10-15 ದಿನ ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡಿದ್ರು. ಆ MSP ದರ ಕೇಂದ್ರ ಸರ್ಕಾರ 2,500 ಅಂತ ನಿಗದಿ ಮಾಡ್ಕೊಂಡಿದ್ದಾರೆ. ತೊಗರಿಗೂ ಒಂದು ಬೆಲೆ ನಿಗದಿ ಮಾಡಿದ್ದಾರೆ MSPದು. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಜವಾಬ್ದಾರಿ ರಾಜ್ಯ ಸರ್ಕಾರ MSP ದರ ಏನು ನಿಗದಿ ಮಾಡಿರ್ತಾರೆ ಆ ದರದಲ್ಲಿ ಕೊಂಡ್ಕೋಬೇಕು. ಅದು ನೀವು 50 kg ಕೊಂಡ್ಕೋತಿರೋ, 20 kg ತಗೋತಿರೋ, ಇಲ್ಲ ಅದೆಂಥದೋ ನಿಮ್ಮ ಶೀತದಿಂದ ಅದರ ಕ್ವಾಲಿಟಿ ಟೆಸ್ಟ್ ಮಾಡಬೇಕು ಅಂತಿರೋ, ಅದೆಲ್ಲ ಮೊದಲಿಂದು ಈ ಮೊನ್ನೆ ಆಗಿರೋದಲ್ಲ, ಅದು ಮೊದಲಿಂದು ಮಾಡಿಬಿಟ್ಟಿದ್ದಾರೆ ಆ ಸಿಸ್ಟಮ್ಗಳನ್ನ. ನಾನು ಕೆಲವು ಸತ್ಯಾಂಶಗಳನ್ನು ಹೇಳಲಿಕ್ಕಾಗಲ್ಲ ನನಗಾಗಿರತಕ್ಕಂಥ ಅನುಭವಗಳ ಮೇಲೆ. 2006-07 ಮುಖ್ಯಮಂತ್ರಿ ಇದ್ದೆ. ನಾನು ಇದೆಲ್ಲವನ್ನ ಎದುರಿಸಿದ್ದೇನೆ. 2018 ಈ ಪ್ರವಾಹ, ಈ ಅತಿವೃಷ್ಟಿಗಳನ್ನು ಅವತ್ತೂ ಎದುರಿಸಿದ್ದೇನೆ. ಇಲ್ಲಿ ಜೇವರ್ಗಿದೆ ನೋಡಿ, ಇಲ್ಲಿ ಬರೀತಾರೆ 236 ಜನ ಸತ್ತಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಕಳೆದ 2.5 ವರ್ಷದಲ್ಲಿ 2,800ಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆಯಾಗಿದೆ. ಸಿದ್ದರಾಮಯ್ಯನವರೇ, ಕೆಲವು ನೆನ್ನೆ ಬೈರೇಗೌಡರು ಹೇಳ್ತಾರೆ, ಕೃಷ್ಣ ಬೈರೇಗೌಡರು ರೈತರಿಗೆ ಪರಿಹಾರ 1,000 ಕೋಟಿ ಕೊಡ್ತಾರಂತೆ, ಇನ್ಫ್ರಾಸ್ಟ್ರಕ್ಚರ್ 300 ಕೋಟಿ ಕೊಡ್ತಾರಂತೆ. ಅವರೇ ಅಂದಾಜು ಮಾಡ್ಕೊಂಡಿದ್ದಾರೆ ಸರ್ಕಾರದಲ್ಲಿ. ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಗಿರತಕ್ಕಂಥ ಅನಾಹುತಗಳಲ್ಲಿ 1,02,000 ಕೋಟಿ ಲಾಸ್ ಆಗಿದೆ ಅಂತ ಹೇಳ್ತಾರೆ. 1,02,000 ಕೋಟಿ ರೈತನಿಗೆ ಲಾಸ್ ಆಗಿದ್ರೆ, ಇನ್ಫ್ರಾಸ್ಟ್ರಕ್ಚರ್ಗೆ ಲಾಸ್ ಆಗಿದ್ರೆ 1,000 ಕೋಟಿ ನೀವು ಏನು ಮಾಡ್ತೀರಿ? ವೇದಿಕೆ ಮೇಲೆ ಬರೀ ಪೊಳ್ಳಿ ಹೇಳಿಕೆ ಕೊಟ್ಕೊಂಡು ಎಷ್ಟು ದಿನ ಕಾಲ ಕಳೀತೀರಿ? ದಿನ ಗೊತ್ತಿಲ್ಲ ಅನ್ನೋದು ಮಾಹಿತಿ ತಗೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮಾರ್ಚ್-ಏಪ್ರಿಲ್ ತಿಂಗಳಿನಲ್ಲಿ 5,000 ಕೋಟಿ ಗೃಹಲಕ್ಷ್ಮಿ ಹಣನೇ ಕೊಟ್ಟಿಲ್ಲ ಅಂತ ನಡೀತು ಚರ್ಚೆ. ಅದನ್ನು ಎಷ್ಟು ಲೈಟ್ರ್ ವೇನಲ್ಲಿ ತಗೊಂಡ್ರು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಸದನಕ್ಕೆ ಮಾಹಿತಿಯನ್ನು ತಪ್ಪು ದಾರಿ ಕೊಟ್ಟು ಎದುರಾಡಿದರು. ಯಾರನ್ನಾದರೂ ಒಬ್ಬ ಅಧಿಕಾರಿನ ಇಲ್ಲಿವರೆಗೆ ಸಸ್ಪೆಂಡ್ ಮಾಡಿದ್ದೀರಾ? ಇಲ್ಲ ಆ ಅಮ್ಮನ ರಾಜೀನಾಮೆ ತಗೊಂಡ್ರ? 5,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಸಿದ್ದರಾಮಯ್ಯನವರೇ ಹೇಳ್ತಾರೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ಹಾಗಾಗಿದೆ. ಅವರೇ ಹೇಳಿಕೆ ಕೊಟ್ಟವರು ವಿಧಾನಸಭೆಯಲ್ಲಿ. ಮಾರ್ಚ್-ಏಪ್ರಿಲ್ ಎಷ್ಟು ತಿಂಗಳಾಗಿದೆ? ನಿಮ್ಮ ಫೈನಾನ್ಸ್ ಮಿನಿಸ್ಟ್ರು, ನೀವು ಅತ್ಯಂತ ಬಹುಶಃ ಅಮೇರಿಕಾದವರು ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು ಇನ್ನೂ ಬಂದಿಲ್ಲ. ಟ್ರಂಪ್ಗೆ ಸಿಕ್ಕಿಲ್ಲ ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು. ನಿಮ್ಮ ಕಾಲದಲ್ಲಿ 5,000 ಕೋಟಿ ಹಣ ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ದುಡ್ಡು ರಿಲೀಸ್ ಮಾಡೋರು ನೀವು, ನಿಮ್ಮ ಇಲಾಖೆ ಎಷ್ಟು ಸಲೀಸಾಗಿ ಕೂತ್ಕೊಂಡಿದ್ದೀರಿ? ಏನು ಬಾಲೋವತ್ತಿದ್ರು ಇದನ್ನ ಹೇಳ್ಬೇಕಪ್ಪ. ಅವನು ಸೀನಿಯರ್ ಲೀಡರ್. ಅಸೆಂಬ್ಲಿ ಒಳಗೆ ಏನೇನಾಯ್ತು ಅವತ್ತು? 5,000 ಕೋಟಿ ಹುಡುಗಾಟನ ಬೆಳೆದು
ಇನ್ನು ಪಾಪ ರಾಜಣ್ಣ ಹೇಳ್ತಾನೆ ಇದ್ರು, ಈ ವರ್ಷ 34 ಲಕ್ಷ ರೈತರಿಗೆ ಸಹಕಾರಿ ಬ್ಯಾಂಕ್ನಲ್ಲಿ 24,000 ಕೋಟಿ ರೈತನಿಗೆ ಸಾಲ ಕೊಡ್ತೀವಿ ಅಂತ. ಎಲ್ಲಿಡ್ರೆ ಅವ್ರೇನು ಕೊಡಲ್ಲ. ನಾವು ಒಂದು ನಿಮಿಷ ಹೇಳಿದ್ರೋ ಇಲ್ವೋ, ನಿಮ್ಮ ಸಹಕಾರಿ ಬ್ಯಾಂಕಿಂದ ಕೊಡ್ತೀನಿ ಅಂತ ಅವರೇ ಘೋಷಣೆ ಮಾಡಿದ್ರು, ನಾವೇನು ಕೊಡಪ್ಪ ಅಂತ ಹೇಳಿರಲಿಲ್ಲ. ಈಗ ನವೆಂಬರ್ ತಿಂಗಳವರೆಗೆ 12,000 ಕೋಟಿ ಕೊಟ್ಟವರಂತೆ. ಅದು